ನಮ್ಮ ಟಿರ್ಕಿಯವರು ಶಿವಲಿಂಗಣ್ಣ ಟಿರ್ಕಿಯವರು ಕಂಪ್ಲೇಂಟ್ ಮಾಡಿದ್ರು. ಆ ಕಂಪ್ಲೇಂಟ್ ನನಗೆ ಹಲ್ಲೆ ಮಾಡಿದ್ರು. ಅಲ್ಲಿ ಸಿದ್ದು ನಮ್ಮ ಯಾರೋ ವಿಶೇಷವಾಗಿ ಸೌದಿ ಅವ್ರ ಜೊತೆಗಾರರು ಒಂದು 6 ಜನ, ಒಟ್ಟಲ್ಲಿ 7 ಜನ ಮೇಲೆ FIR ಹರಿಸಿದ್ರೆ ನಮ್ಮನ್ನು ಹಲ್ಲೆ ಆಗಿದೆ ಇವರಿಂದ ಅಂತ. ಹೀಗಾಗಿ ಇವತ್ತು ಏನಪ್ಪ ಅಂದ್ರೆ ಅದು ಚರ್ಚೆ ಜೋರು ಹಿಡಿದು ಬಿಡೋದು. ರಬ್ಬೆಬ್ಬನಟ್ಟಿ, ಮಾಲಿಂಗ್ಪುರ ಸುತ್ತಮುತ್ತ ಈ ನೇಕಾರರ ಬದುಕದಲ್ಲ ಅವರೆಲ್ಲರೂ ಇವತ್ತು ಯಾಕೆ ಸಿದ್ದು ಸೌದಿಯವರು ನಮ್ಮನ್ನು ವಿರೋಧಿಸಬೇಕು ಅಂತ ಸಿದ್ದು ಸೌದಿಯವರು ವಿರೋಧವಾದಂಥ ಒಂದು ಮೂಮೆಂಟಲ್ಲೇ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೇಳ್ತಾ ಇರೋದು, ನೀವು ನಮ್ಮಲ್ಲಿ ಹಲ್ಲೆ ಯಾಕೆ ಮಾಡಿದ್ರಿ, ಅವ್ರ ಬಗ್ಗೆ ಅಸಭ್ಯವಾಗಿ ಯಾಕೆ ಮಾತಾಡಿದ್ರಿ ಅಂತ. ಇದು ಮಾತಾಡೋ ಸಿದ್ದು ಸೌದಿಯವ್ರು ತಪ್ಪು. ನಾವು ಯಾಕೆ ತಪ್ಪಪ್ಪ ಅಂದ್ರೆ ಈ ಹಲ್ಲೆ ಅವ್ರ ಜನಾನ ಮಾಡಲಿ ಯಾರೋ ಮಾಡಲಿ ಆವೇಶ ಮಾಡಿದ್ದ ಘಟನೆಯಿಂದಾಗಿ ಇವತ್ತು ಸಿದ್ದು ಸೌದಿಯವ್ರಿಗೂ ಸಹಿತ ಇದು ಅಂಟುಕೊಳ್ಳುವಂಥದ್ದು ಮತ್ತು ಅಂಟುಕೊಂಡದ್ದು ಈಗಾಗಲೇ FIR ಹೊರಗಿದ್ದಾರೆ. ಇನ್ನು ಕರೆ ಸುಳ್ಳ ನಂತರ ಬಟ್ ಈಗ ಒಂದು ರೀತಿಯಿಂದ ಟಿರ್ಕಿಯವರ ಈ ಒಂದು ಅವ್ರ ಮೇಲೆ ಅಂತ ಹಲ್ಲೆಯಿಂದಾಗಿ ಸಹಜವಾಗಿ ನೇಕಾರರಲ್ಲೇ ಇವ್ರ ಬಗ್ಗೆ ಒಂದು ವಿರೋಧದ ಭಾವನೆ ಬರೋದು ಸಹಜದ. ಯಾಕಪ್ಪ ಅಂದ್ರೆ ನಮ್ಮ ಬದುಕದ ರೀ ಕರೆಂಟ್ ನಾಳೆ ತುಟ್ಟಿ ಅದು ಮತ್ತೆ ಅದು ಪ್ರಾಡೋದ್ರೆ ಕೊಟ್ಟರೆ ಹೆಂಗೆ ಕೇಳೋಣ ಅದನ್ನು. ಯಾಕಂದ್ರೆ ಅದ್ರ ಜೊತೆ ನಮ್ಮ ಬದುಕದ ನಮ್ಮದೊಂದೇ ಅಲ್ಲ, ನೇಕಾರದಾಯಿತು, ರೈತರದಾಯಿತು, ಎಲ್ಲ ಬಿದ್ದ ಸಮುದಾಯದಾಯಿತು, ವಿದ್ಯುತ್ ಬಿಟ್ಟು ನಮ್ಮ ಬದುಕು ಸಾಧ್ಯ ಇಲ್ಲ. ಮತ್ತು ಅದು ತುಟ್ಟಿ ಆಗಿಬಿಡ್ತು, ಕಾಶಿಯವ್ರಿಗೆ ಕೊಡ್ತೀವಿ, ನಮ್ಮ ಬದುಕು ಹೆಂಗೆ ನಡಿಬೇಕು ಅನ್ನೋದು ಚಿಂತೆ ಕಳವಳ ಈ ಜನರದೆಲ್ಲ ಅವ್ರ ಧ್ವನಿಯಾಗಿ ಇಲ್ಲಿ ಟಿರ್ಕಿಯವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಓಡಾಡಿ ಕೆಲಸ ಮಾಡುವಂಥದ್ದು, ಆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಸ್ಪಂದನೆ ಕೊಡೋದಷ್ಟೇ ಅಲ್ಲ, ಹೋರಾಟದ ಮುಂಚೆ ನಿಂತು ಇಲ್ಲಿವರೆಗೆ ಮಾಡ್ತಾ ಬಂದಿದ್ದಾರೆ ಕಳೆದ 10-20 ವರ್ಷಗಳಿಂದ. ಹೀಗಾಗಿ ಅಲ್ಲೇ ನೇಕಾರರಿಗೆ ಒಂದು ವಿಶ್ವಾಸ. ಹೀಗಾಗಿ ಅಲ್ಲಲ್ಲೇ ನೇಕಾರರ ಮುಖಂಡರು ಅಥವಾ ನೇಕಾರರು ಖಂಡನೆ ಮಾಡ್ತಾ ಇದ್ದಾರೆ. ಇದು ಮಾಡಿದ ತಪ್ಪು ಸಿದ್ದು ಸೌದಿಯವರು ಅವ್ರ ಜೊತೆಗಾರರು ಇದು ನಿಶ್ಚಿತವಾಗಿಯೂ ನಮಗೆ ಅಪಮಾನ ಮಾಡಿದಂಗೆ ನಾವು ಮುಂದಿನ ಚುನಾವಣೆ ನೋಡ್ತೀವಿ. ಮಾಡ್ತಾ ಆವೇಶ ಒಳಗಾದಾಗ ನಾವು ಬರೋ ಚುನಾವಣೆ ನೋಡ್ತೀವಿ. ನಮ್ಮ ಸಲುವಾಗಿ ಯಾಕೆ ಅದು ನಮ್ಮ ಸಲುವಾಗಿ ಯಾಕೆ ಮಾತಾಡ್ತಾ ಇಲ್ಲ, ನಮ್ಮ ನೇಕಾರ ಸಲುವಾಗಿ ಮಾತಾಡ್ರಿ, ನಮ್ಗೆ ಇದನ್ನು ಏನು ಮಾಡಿ ಖಾಸಗೀಕರಣ ಆಗ್ದಂಗೆ ನೋಡ್ರಿ ಅನ್ನುವಂಥ ಮಾತನ್ನು ಅವರು ಸಿದ್ದು ಸೌದಿಯವ್ರಿಗೆ ಕೇಳ್ತಿದ್ದಾರೆ. ಸಿದ್ದು ಸೌದಿಯವರು ತಮ್ಮ ನೀಗ್ತಿದ್ರೆ ನೀಗ್ತದೆ ಅಂತ ಹೇಳಬೇಕು. ಇಲ್ಲದಪ್ಪ ಅಂದ್ರೆ ನಾವು ಹೇಳ್ತೀನಿ ಮಾಡೋದು ಹೋಗ್ಬೇಕು.